ಎಲ್ಲ ಗಣ್ಯಾತಿ ಗಣ್ಯರೇ, ನೆರೆದಿರುವ ಎಲ್ಲ ಕೃಷ್ಣನಗರ ಕಲಾಭಿಮಾನಿಗಳೇ, ನಮ್ಮ ಪ್ರಿಯಾ ಹರೀಶ್ ಮೇಡಮ್ರು ಹೇಳಿದ್ರು ಮಾತು ಫಸ್ಟಿಗೆ, ನಮ್ಮ ಹಾಜಬ್ಬ ಸಾಹೇಬರಿಗೆ ಕೋಟಿಯಲ್ಲಿಲ್ಲ ಆದರೆ ಕೋಟಿಯಲ್ಲಿ ಒಬ್ಬ ಅಂತೇಳಿ ಸತ್ಯ, ಅದು ನೂರಕ್ಕೆ ನೂರು ಸತ್ಯ ಅದು. ಅದೇ ರೀತಿ ನಮ್ಮ ಕೃಷ್ಣನಗರದಲ್ಲಿ ಕೂಡ ಅದೇ ಥರದ ವ್ಯಕ್ತಿಯೊಬ್ಬರು ಇದ್ದಾರೆ, ಅದೇ ಜಿ ಕೆ ಶ್ರೀನಿವಾಸ ಸಾಲಿಯಾನ್ರವರು. ಅವರಲ್ಲಿ ಕೋಟಿ ಇಲ್ಲ ಆದರೆ ಕೋಟಿಗೊಬ್ಬರು ಖಂಡಿತ ಅದು. ಯಾಕೆಂದರೆ ಎಷ್ಟೋ ಕಲಾವಿದರನ್ನು, ಕಲಾ ಪೋಷಕರನ್ನು, ಸಾಧಕರನ್ನು, ಸಮಾಜ ಸೇವಕರನ್ನು ಇಡೀ ಸಮಾಜಕ್ಕೆ ಗುರುತಿಸುವಂಥ ಕಾರ್ಯವನ್ನು ಕಳೆದ ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ನಾನು ಕೃಷ್ಣನಗರಕ್ಕೆ ಬಂದು ಒಂದು 15 ವರ್ಷ ಆದಷ್ಟೇ. ಆದರೆ ಕಳೆದ ನನಗೆ ತಿಳಿದ ಮಟ್ಟಿಗೆ 40 ವರ್ಷಗಳಿಂದ ಜಿ ಕೆ ಶ್ರೀನಿವಾಸ ಸಾಲಿಯಾನ್ರವರು ಯಾವುದೇ ಧರ್ಮ, ಮತ, ಪಂಗಡ, ಭೇದ ಭಾವ ಬಿಟ್ಟು ಪಾಪ, ಬಡವ, ಶ್ರೀಮಂತ ಅಂತ ಏನು ಎನಿಸದೆ, ಯಾವ ರಾಜಕೀಯ ಎಂದು ನೋಡದೆ, ತನಗೆ ದ್ರೋಹವನ್ನು ಬಯಸಿದರೂ ಕೂಡ ತಾನು ಕಾಯಕದಲ್ಲಿ ಖಂಡಿತ ಮಾಡಿ ತೋರಿಸಿ ಅಂತೇಳಿ ಸಾಧನೆಯನ್ನು ಮಾಡಿದ ವ್ಯಕ್ತಿ ಅಂದರೆ ಅದು ಜಿ ಕೆ ಶ್ರೀನಿವಾಸ ಸಾಲಿಯಾನ್ರವರು. ನೀವು ಎಷ್ಟೋ ಉದಾಹರಣೆ ಕೊಡ್ಬೋದು. ನಾವು ಒಬ್ಬರಿಗೆ ಹೊಡೆದು ಬಿಟ್ಟರೆ ನಮಗೆ ಅದು ತಲೆಯಲ್ಲಿರುತ್ತೆ, ನಾವು ತಿರ್ಗಿ ಹೊಡಿಬೇಕು ಅಂತೇಳಿ. ಆದರೆ ಅವರು ತಿರ್ಗಿ ಹೊಡೆದೋದು ಮಾತ್ರ ಸಾಧನೆ ಮಾಡಿ ತೋರಿಸಿದ್ದಾರೆ ಪ್ರತಿಯೊಂದು ಕಾರ್ಯದಲ್ಲಿ ಕೂಡ. ನಾನು ಕಳೆದ ಸುಮಾರು ವರ್ಷ ನೋಡ್ತಿದ್ದೇನೆ, ವರ್ಷಕ್ಕೆ ಒಂದು 4 ಪ್ರೋಗ್ರಾಮ್ ಕೊಡ್ತಾರೆ ಅದು ಕೃಷ್ಣನಗರಕ್ಕೆ. ಯಕ್ಷಗಾನ ಇರಲಿ, ನಾಟಕ ಇರಲಿ, ಸಾಮಾಜಿಕ ಕಾರ್ಯಕ್ರಮ ಇರಲಿ, ಈ ಥರದ ಕುಣಿತ ಭಜನೆ ಇರಲಿ, ವರ್ಷಕ್ಕೆ 4 ಪ್ರೋಗ್ರಾಮ್ ಕೊಡ್ತಾರೆ. ಆ ಪ್ರೋಗ್ರಾಮ್ನ ಹಣವನ್ನು ಸಂಗ್ರಹಿಸಿಟ್ಟು ಈ ಸಮಯದಲ್ಲಿ ಅವರು ಎಷ್ಟೋ ಒಂದು 10-50 ಮನೆ ಮಾಡಿ ಮಾರಾಟ ಮಾಡಿರ್ಬೋದು. ಆದರೆ ಅವರು ವ್ಯಾಪಾರ ವ್ಯವಹಾರಕ್ಕೆ ಇಳಿಲಿಲ್ಲ. ಅವರು ಏನಿದ್ದರೂ ಕೂಡ ತಾನು ಕೃಷ್ಣನಗರದಲ್ಲಿ ಹುಟ್ಟಿ ಬೆಳೆದಿದ್ದೇನೆ, ಈ ಕೃಷ್ಣನಗರದ ಮಣ್ಣಿಗೆ ನಾನು ಮಗನಾಗಿದ್ದುಕೊಂಡು ತನ್ನ ಸೇವೆಯನ್ನು ಇಡೀ ಪ್ರಪಂಚಕ್ಕೆ ಅದನ್ನು ಪಸರಿಸಬೇಕೆಂಬ ಉದ್ದೇಶದಿಂದ ಅವರು ಈ ಥರ ಕೂಡ ಇವತ್ತು ಕೂಡ ಕಾರ್ಯ ಮಾಡ್ತಾ ಬಂದಿದ್ದಾರೆ. ನಮ್ಮ ಸ್ವಾಮೀಜಿಯವರು ಕೂಡ ಹೇಳಿದರು, ಈಗ ನಮ್ಮಿಂದ ಬೀಳ್ಕೊಟ್ಟ ನಮ್ಮ ಸ್ವಾಮಿ ಇವರು ಐವಾನ್ ಡಿಸೋಜ ಕೂಡ ಹೇಳಿ ಹೋದರು, ಎಲ್ರಿಗೂ ಒಂದೇ ರಕ್ತ ಮೈಯಲ್ಲಿ ಬರೋದು, ರಕ್ತ ಬೇರೆ ಬೇರೆ ಇಲ್ಲ. ನಾವು ಮಾನವೀಯತೆಯನ್ನು ತೋರಿಸುವ, ಎಲ್ಲರೂ ಸಮಾಜದಲ್ಲಿ ಒಳ್ಳೆಯ ಕಾರ್ಯವನ್ನು ಒಳ್ಳೆಯ ಮನಸ್ಸಲ್ಲಿ ಥಿಂಕ್ ಮಾಡಿಕೊಂಡಿದ್ದರೆ ಯಾವುದೇ ಅಪರಾಧವೇ ಆಗುವುದಿಲ್ಲ, ಪೊಲೀಸ್ ಇಲಾಖೆ ಅಗತ್ಯನೇ ಇಲ್ಲ. ರಸ್ತೆಯಲ್ಲಿ ನೀವು ವಾಹನವನ್ನು ಸರಿಯಾಗಿ ಓಡಿಸಿಕೊಂಡು ಸರಿಯಾದ ನಿಮ್ಮ ದಿಕ್ಕಿನಲ್ಲಿದ್ದರೆ ಅಪಘಾತ ಖಂಡಿತ ಆಗುವುದಿಲ್ಲ, ಟ್ರಾಫಿಕ್ ಪೊಲೀಸ್ ಅಗತ್ಯವೂ ಇಲ್ಲ. ನಮ್ಮ ಕಾರ್ಯವನ್ನು ನಾವು ಸರಿಯಾಗಿ ಮಾಡಿದರೆ ನಾವು ಯಾರಲ್ಲಿ ಹೋಗಿ ಭಿಕ್ಷೆ ಬೇಡುವ ಅಗತ್ಯವೂ ಇಲ್ಲ. ಆದ ಕಾರಣ ನನ್ನ ಸೈಡಿಂದ ಒಂದೇ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಎಲ್ಲರೂ ಮಾನವೀಯತೆಯನ್ನು ಬೆಳೆಸುವ, ಅವರವರ ಧರ್ಮವನ್ನು ಗೌರವಿಸುವ, ಇತರ ಧರ್ಮವನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗುವ. ಈ ದಿನ ಈ ಕೃಷ್ಣನಗರದಲ್ಲಿ ನಡೆದಿರೋ ಈ ಕುಣಿತ ಭಜನೆ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಅದಕ್ಕೆ ಸಂಘಟಕರಾದ ಜಿ ಕೆ ಶ್ರೀನಿವಾಸ ಸಾಲಿಯಾನ್ರು ಮತ್ತು ಅವರಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ನನಗೆ ಶ್ರೀನಿವಾಸ ಸಾಲಿಯಾನ್ರವರು 2-3 ಸಲ ಸನ್ಮಾನ ಮಾಡಿದ್ದಾರೆ. ನನ್ನ ಹುಟ್ಟೂರಾದ ಸುಳ್ಯದಲ್ಲಿ ಕೂಡ ನನಗೆ ಸನ್ಮಾನ ಮಾಡಿದ ನಂತರ ಇಲ್ಲಿ ಫಸ್ಟ್ ಸನ್ಮಾನ ಮಾಡಿದರು ಇಲ್ಲಿ ಕೃಷ್ಣನಗರ ಮಣ್ಣಿನವರು ಮಾತ್ರ. ನನಗೆ ಭಾರಿ ಹೆಮ್ಮೆ ಇದೆ. ನಾನು ಕೃಷ್ಣನಗರಕ್ಕೆ ಬಂದು 15 ವರ್ಷ ಆದರೂ ಶ್ರೀನಿವಾಸ ಸಾಲಿ ಪ್ರತಿ ಕಾರ್ಯಕ್ರಮವನ್ನು ಕರೀತಾರೆ. ಅವರು ಪ್ರತಿ ಕಾರ್ಯಕ್ರಮ ಕರೀತಾರೆ. ನಾನು ಆದಷ್ಟು ಪ್ರಯತ್ನ ಮಾಡಿ ಹೋಗ್ತಾ ಇರ್ತೀನಿ. ಬೆಳಿಗ್ಗೆ ನಾನು 6 ಗಂಟೆ ಮನೆಯಿಂದ ಹೊರಟವ, ಇನ್ನೂ ನಾನು ಅಂಗಿ ಬಿಚ್ಚಿರಲಿಲ್ಲ. ಆದರೂ ಇವರು ಫೋನ್ ಬರ್ತಾಯಿದ್ದೆ, ಬರಬೇಕು ಅಂತ ಹೋಗ್ತಾ ಇದ್ದೆ ನಾನು. ಇವರ ಕಾರ್ಯಕ್ರಮಕ್ಕೆ ಬಂದು ನನಗೆ ಭಾರಿ ಒಂದು ಸಂತೋಷ ತಂದಿದೆ. ಇವತ್ತು ಈ ದಿನ ಕಾರ್ಯಕ್ರಮ ಭಾರಿ ಖುಷಿಯಾಗಿದೆ. ಅದೇ ರೀತಿ ಮುಂದೆ ಕೂಡ ಇದೇ ರೀತಿ ಕಾರ್ಯಕ್ರಮ ನಮ್ಮ ಇಲ್ಲಿ ನಡೆಯಲಿ, ಅದಕ್ಕೆ ನಾವೆಲ್ಲ ಸಹಕರಿಸುವಂತ ಹೇಳಿ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಬಹಳ